ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮತ್ತೆ BDA ಆಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ 12ಗೆ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಜಿಯೋ ಟ್ಯಾಗ್ಸ್. ಈಗ ಕಂಪ್ಲೀಟ್ ಆಗಿ ಜಿಯೋ ಟ್ಯಾಗ್ ಎಲ್ಲ ಲೋಡ್ ಆಗಿದೆ. ಅದ್ರ ಜೊತೆಗೆ BDA ಆಕ್ಷನ್ಸ್ ಡೇಟ್ಸ್ ಎಲ್ಲ ಹೇಳ್ಕೊಡ್ತೀನಿ, ಯಾವ್ಯಾವ ಡೇಟ್ ಅಲ್ಲಿ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬೇಸಿಕ್ ರೂಲ್ಸ್ ಮಾತ್ರ ಹೇಳ್ತೀನಿ. ಮಲ್ಟಿಪಲ್ ಎಕ್ಸ್ಪ್ಲೈನೇಷನ್ ಎಲ್ಲ ಕೊಟ್ಟಿದೆ. ಹಾಗೆ BDA ಸೈಟ್ ಅರ್ಕಾವತಿ ಲೇಔಟ್, ಬನಶಂಕರಿ, ಅಂಜನಾಪುರ, ಅಲಾಂಗ್ ವಿತ್ ದಟ್ ಸರ್ ಎಂ ವಿಶ್ವೇಶ್ವರ ಲೇಔಟ್ ಎಲ್ಲ ಕಡೆ ಬಂದಿದೆ. ಸೊ ಕೊನೆಯಲ್ಲಿ ನಿಮಗೆ ಈ ಡೀಟೇಲ್ಸು BDA ವೆಬ್ಸೈಟ್ ಅಲ್ಲಿ ಹೆಂಗ್ ತಗೋಬೇಕು, ಮತ್ತೆ KPP ಲಾಗಿನ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಲಾಗಿನ್ ಮಾಡಬೇಕು, ಯಾವ ತರ ಡೀಟೇಲ್ಸ್ ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಕ್ಸ್ಟ್ರೀಮ್ಲಿ ಕೊನೆಯಲ್ಲಿ ಐ ವಿಲ್ ಜಸ್ಟ್ ರಿವ್ಯೂ ಲೈಕ್ ಯಾವ ತರ ಲೊಕೇಶನ್ಸ್ ಬಂದಿದೆ, ಎಲ್ಲೆಲ್ಲಿ ಬಂದಿದೆ, ವಾಟ್ ಮೈಟ್ ಹ್ಯಾಪನ್. ಈ ಸಲ ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿ ತುಂಬಾ ಸೈಟ್ ಬಂದಿದೆ. JP ನಗರ ಗೆಟಿಂಗ್ ಡೀಸೆಂಟ್ ಆಗಿದೆ. ಬನಶಂಕರಿಗಳಂತೂ ಇನ್ನೇನು ಖಾಲಿ ಆದಂಗೆ ಕಾಣ್ತಾ ಇದೆ, ಇಲ್ಲೊಂದು ಸ್ವಲ್ಪ ಸ್ಟಾಕ್ಸ್ ಉಳಿದಂಗಿದೆ. ನಾರ್ತ್ ಕಡೆ ಸ್ವಲ್ಪ ಸೈಟ್ಸ್ ಇಲ್ಲ, ಎಲ್ಲ ಪ್ರತಿಯೊಂದು ಸೈಟ್ ಲಾಸ್ಟ್ ರಿವ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ಪ್ರೀವಿಯಸ್ BDA ಆಕ್ಷನ್ ಏನಾಗಿತ್ತು ಅಂತ ಹೇಳಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಐ ವಿಲ್ ಜಸ್ಟ್ ಗೋ ಥ್ರೂ ಆಲ್ ದ ಲೈನ್ಸ್ ಅಂಡ್ ಲೈನ್ ಬೈ ಲೈನ್ ಹೋಗ್ತೀನಿ, ನೀವು ಅದನ್ನು ನೋಡ್ಕೋಬಹುದು. ಸೊ ನೀವೇನಾದ್ರೂ ಮೊದಲಿಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ ಆಕ್ಷನ್ಸ್ ಆಗಿರಲಿ, ಅಲಾಟ್ಮೆಂಟ್ ಆಗಿರಲಿ, ಹೊಸ ಲೇಔಟ್ಗಳು ಮತ್ತೆ ಅಕ್ರಾಸ್ KHB, KDB ಮತ್ತೆ BDA ಎಲ್ಲ ಕವರ್ ಮಾಡ್ತೀವಿ. ನೀವು ನಿಮ್ಮ ಊರಲ್ಲಿ ಒಂದು ರಿಯಲ್ ಎಸ್ಟೇಟ್ ಹೊಸ ಲೇಔಟ್ ಅಪ್ಡೇಟ್ ಬೇಕಂತಂದ್ರೆ ವಿ ಆರ್ ದ ಬೆಸ್ಟ್ ಅಂಡ್ ಗುಡ್ ಚಾನಲ್ ರೈಟ್ ನೌ ಆಸ್ ಆಫ್ ಟುಡೇ ಕರ್ನಾಟಕದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ BDA ಆಕ್ಷನ್ ಸಂಬಂಧಪಟ್ಟಂಗೆ ಸೈಟ್ ಸೆಲೆಕ್ಷನ್, ಸೈಟ್ ವಿಸಿಟು, ಡಾಕ್ಯುಮೆಂಟೇಶನ್, ಬಿಡಿಂಗ್ ದಿವಸ ಬಿಡ್ಡಿಂಗ್ ಮಾಡ್ಕೊಡೋದಾಗ್ಲಿ, ಫ್ಯೂಚರ್ ಫರ್ದರ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅವ್ರಿಗೆ ಏನೇ ಹೆಲ್ಪ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಹೆಲ್ಪ್ ಇದೆ. ಹಾಗೆ ನಾವು ಒನ್ ಟೈಮ್ ಮೆಂಬರ್ಶಿಪ್ ತರ ಚಾರ್ಜ್ ಮಾಡಿ ಎಂಡ್ ಟು ಎಂಡ್ ಸಪೋರ್ಟ್ ಮಾಡ್ತೀವಿ. ಟು ನೋ ಮೋರ್ ಅಬೌಟ್ ಇಟ್ ಇಸ್ ಮೋರ್ ಇನ್ ಟು ಸ್ಮಾಲ್ ಕನ್ಸಲ್ಟೇಷನ್ ಫೀ ಇರುತ್ತೆ. ಬಟ್ ಏನೇ ಡೌಟ್ ಇದ್ರು ಪೋಸ್ಟ್ ವಿಡಿಯೋ ಲೀಸ್ ಡೌನ್ ಮಾಡ್ಕೊಂಡು ನಮಗೆ ಕೇಳಿ, ಅದಕ್ಕೇನು ಫೀಸಸ್ ಏನಿರಲ್ಲ. 1 to 2 ಫ್ರೀ ಕನ್ಸಲ್ಟೇಷನ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ಇರುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು, ಅಪ್ಡೇಟ್ ಕೊಡ್ತೀವಿ. ನೀವು ಟೆಲಿಗ್ರಾಮ್ ಅಲ್ಲಿ ಕಂಫರ್ಟ್ ಇದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಬೈ ಡಿಫಾಲ್ಟ್ ನಿಮಗೆ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ, ಏನೇ ಕ್ವೈರೀಸ್ ಇದ್ರೂ ಐ ವಿಲ್ ಕ್ವಿಕ್ಲಿ ರೆಸ್ಪಾಂಡ್ ದೇರ್. ಇಫ್ ರಿಕ್ವೈರ್ಡ್ ಕಾಲ್ನು ಕೂಡ ಅಟೆಂಡ್ ಮಾಡಿ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ KPP ಅಲ್ಲಿ ಲಾಗಿನ್ ಬಂದಿದೆ ನೋಡಿ. ಫಸ್ಟ್ KPP ಲಾಗಿನ್ ಮಾಡ್ಕೊಂಡ್ಬಿಡ್ಬೇಕು. ಇದು ನಂದು ಪ್ರೊಫೈಲ್ ಮಂಜುನಾಥ್ ಕುಂಬಾರಿ ಅಂತ ಹೇಳಿ. ಈಗ ನೀವು ಕನ್ಫ್ಯೂಸ್ ಆಗಿರುತ್ತೆ ಇದನ್ನ ಹೆಂಗ್ ಕ್ರಿಯೇಟ್ ಮಾಡ್ಕೋಬೇಕಂತೇಳಿ. ನೀವು ಜಸ್ಟ್ ಗೂಗಲ್ ಹೋಗಿ ಹೌ ಟು ಕ್ರಿಯೇಟ್ KPP ಲಾಗಿನ್ ಅಂತ ಹಾಕಿದ್ರೆ ಜಸ್ಟ್ ಎಂಟರ್ ಹೊಡೆದ್ಬಿಟ್ರೆ ಸಾಕು, ನಾವೇ ಫಸ್ಟ್ ಬರ್ತೀವಿ. ಬಿಕಾಸ್ ವಿ ಆರ್ ಫೇಮಸ್ ಆಸ್ ಐ ಸೆಟ್. ಆಮೇಲೆ ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹಾಕಿದ್ರೆ ನಂದೇ ಚಾನಲ್ ಬರುತ್ತೆ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ವಿ ಆರ್ ಫೇಮಸ್ ದೇರ್ ಆಲ್ಸೋ. ಈ ಎರಡೂ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿದ್ದೀನಿ, ಇಲ್ಲಿಂದ ರೆಫರ್ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದನ್ನ ಮಾಡಿ. ಸೊ ಲಾಗಿನ್ ಆದ್ಮೇಲೆ KPP ಅಲ್ಲಿ ನಾವು ಮಾಡಬೇಕಾಗಿರೋದು ಲೈವ್ ಆಕ್ಷನ್ ದಿವಸ ಲೈವ್ ಅಲ್ಲಿ ಇರುತ್ತೆ. ಫಾಸ್ಟ್ ಆಗಿ ಹೇಳ್ತೀನಿ, ಹೊಸ ಸಬ್ಸ್ಕ್ರೈಬ್ಗೋಸ್ಕರ. ಹಳಬರಿಗೆಲ್ಲ ಗೊತ್ತಿರುತ್ತೆ, ಇನ್ನೇನು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ರಿಸಲ್ಟ್ ನೋಡ್ಕೊಂಡು ನೀವು ಅಟೆಂಡ್ ಮಾಡ್ಬೋದು. ಏನೇ ಹೆಲ್ಪ್ ಬೇಕಂದ್ರೆ ಇನ್ಕ್ಲೂಡಿಂಗ್ ಲೋನ್, ಏನಾದರೂ ಪ್ರೀವಿಯಸ್ ಆಕ್ಷನ್ ಅಲ್ಲಿ ಗೆದ್ದವರಿಗೆ ಲೋನ್ ಬೇಕಂತೂ ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಮೀ. ನನಗೆ ತುಂಬಾ ಅಗ್ರಿಗೇಟರ್ಸ್ ಮತ್ತೆ ಡೈರೆಕ್ಟ್ ಆಗಿ ಬ್ಯಾಂಕ್ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಲೋನ್ ಅನ್ನ ನಾನು ಈಸಿಯಾಗಿ ನೀಟಾಗಿ ಮಾಡಿಸ್ಕೊಡ್ತೀನಿ. ನಮ್ಮ ಕಡೆಯಿಂದ ಹೋದ್ರೆ, ನಮ್ಮ ಕಡೆಯಿಂದ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಏನೇ ಲೋನ್ ಬೇಕಾದ್ರೂ ನಮಗೆ ಡೈರೆಕ್ಟ್ ನನಗೆ ಫೋನ್ ಮಾಡಿ, ನಿಮ್ಮ ರಿಕ್ವೈರ್ಮೆಂಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಐ ವಿಲ್ ಗೈಡ್ ಯು ಇನ್ ಟು ಇಟ್. ಈಗ ಸರ್ಚ್ ಆಕ್ಷನ್ ಅಲ್ಲಿ ಹೋಗಿ ನಾವು ಕೊಡಬೇಕಾಗಿರೋದು BDA. ರೈಟ್ ನಾವು ಕರ್ನಾಟಕದಲ್ಲಿ ಮುಡಾ ಆಕ್ಷನ್ ನಡೀತಾ ಇದೆ. ಜಸ್ಟ್ ಟು ಗ್ಲಾನ್ಸ್, ಮುಡಾ ಆಕ್ಷನ್ ನಡೀತಾ ಇದೆ. ಮತ್ತೆ ವಸಂತ ನರಸಾಪುರದ ಆಕ್ಷನ್ ಆಗ್ಬೇಕಾಗಿತ್ತು, ಅದು ಡೇಟಾ ಲೋಡ್ ಆಗಿಲ್ಲ, ಪೋಸ್ಟ್ಪೋನ್ ಆಗಿದೆ ಅನ್ಕೊಂತೀನಿ. ಮತ್ತೆ ವೆರಿ ಸೂನ್ ಬರುತ್ತೆ. ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆಯಲ್ಲಿ ಒಂದು 780 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಅಲಾಟ್ಮೆಂಟ್ ಕರೆದಿದೆ. ಅದ್ರದ್ದು ಡೇಟ್ ಇನ್ನೇನು ಹತ್ರ ಬರ್ತಾ ಇದೆ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ರೀಸೆಂಟ್ ವಿಡಿಯೋ ಹೋಗಿ ಸ್ವಲ್ಪ ತಮ್ಮನೇಲಿ ನೋಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ನಿಮ್ದು ರಿಲೆವೆಂಟ್ ಇದೆ, ಯಾವುದು ರಿಲೆವೆಂಟ್ ಇಲ್ಲ ಅಂತೇಳಿ. ಅದ್ರ ಪ್ರಕಾರ ನೀವು ಆಕ್ಷನ್ ತಗೊಳ್ಳಿ. ಮತ್ತೆ KPP ಹೋದ್ರೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಈ ತರ ಡೀಟೇಲ್ಸ್ ಇದೆ ನೋಡಿ. ಯಾವ್ಯಾವ ಸೈಟು ಟೋಟಲ್ 125 ಅಂತ ಹೇಳಿದರೆ ನಮ್ಗೆ ಎಕ್ಸಾಕ್ಟ್ಲಿ 13 ಪೇಜ್, ಒಂದು ಪೇಜಿಗೆ 10 ಇರುತ್ತೆ. 125 ಸೈಟ್ಗಳು ಕೂಡ ಆಲ್ರೆಡಿ ಲೋಡ್ ಆಗಿದೆ, ಯಾವುದೇ ರೀತಿ ಇದಾಗಿಲ್ಲ. ಸೊ ಒಂದೊಂದ್ಸಲ ಕ್ಯಾನ್ಸಲ್ಡ್ ಸೈಟ್ ಅಂತ ಹೇಳಿ ಏನಾದರೂ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸಲ್ಡ್ ಸೈಟ್ ಅಲ್ಲಿ ಆಸ್ ಆಫ್ ನಾವು ಯಾವುದೂ ಇಲ್ಲ. ಓಕೆ, ಎಲ್ಲ ಪಬ್ಲಿಷ್ಡ್ ಅಲ್ಲೇ ಇದೆ. ನಾಳೆ ಏನಾದರೂ ತೊಂದರೆ ಆದರೆ ಕ್ಯಾನ್ಸಲ್ ಇದೆ, ಅದನ್ನು ಕೂಡ ನೋಡಿಕೊಂಡು ಲಾಸ್ಟಿಗೆ EMD ಪೇಮೆಂಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಲೈನ್ ಬೈ ಲೈನ್ ಇದರಲ್ಲಿ ಇದು ಡೀಟೇಲ್ಸು ಇಲ್ಲಿ ಡೌನ್ಲೋಡು ನೋಡಿ. ಈ ಡೌನ್ಲೋಡ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ಸ್ಪೆಸಿಮೆನ್ ಸಿಗ್ನೇಚರ್, ನೋಟಿಫಿಕೇಶನ್, ಇವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ನೋಟಿಫಿಕೇಶನ್ ಮಾತ್ರ ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಜಿಯೋ ಟ್ಯಾಗ್ ಎಲ್ಲ ಆಲ್ರೆಡಿ ಹಳೇದಿದೆ. ಸೊ ನಿಮಗೆ ವೆರಿ ಇಂಪಾರ್ಟೆಂಟ್ಲಿ 2 ಬೇಕಾಗುತ್ತೆ. ಅದರಲ್ಲಿ ನಮಗೆ ಬೇಕಾಗಿರೋದು ಮೈಸೂರು
ಇದೇ ನೋಟಿಫಿಕೇಶನ್ ನಾನು ನೋಡ್ತಾ ಇರೋದು. ಅದ್ರ ಜೊತೆಗೆ ಸ್ಪೆಸಿಮೆನ್ ಸಿಗ್ನೇಚರ್ ಅಂತ ಹೇಳಿ, ಇದು ಸಿಂಪಲ್ ಹೆಸರು, ಆಕ್ಷನ್ ನಂಬರು, ಆಕ್ಷನ್ ಡೀಟೇಲ್ಸು. ಆಕ್ಷನ್ ನಂಬರ್ ಎಲ್ಲ KPP ಅಲ್ಲೇ ಬರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈ ಸೈಟ್ ಏನಾದರೂ ಹಾಕ್ತಾ ಇದ್ರೆ ಇದು ಆಕ್ಷನ್ ನಂಬರು. ಓಕೆ, ನಾನು ಯಾವುದೋ ಒಂದು ಸುಮ್ಮನೆ ರೆಫರಿಂಗ್ ನೋಡ್ತಾ ಇದ್ದೀನಿ. ಸೊ ಸೈಟ್ ನಂಬರು, ಲೇಔಟು, ಜಾಯಿಂಟ್ ಹೋಗ್ತಾ ಇದ್ರೆ ಅವ್ರ ಹೆಸರು, ಡೀಟೇಲ್ಸು, ನಿಮ್ದೊಂದು ಫೋಟೋ, ಇದನ್ನ ನೋಟ್ರಿ ಮಾಡಿಸಿ ಫ್ರೀ ಆಗಿದ್ರೆ, ಇಲ್ಲಾಂದ್ರೆ ಹಂಗೆ ಹಾಕಿ. ಬಟ್ ಒನ್ಸ್ ಯು ವಿನ್ ನೋಟ್ರಿ ಮಾಡಿಸ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದು ಫಾರ್ಮ್ ಇದೆ, ಅದನ್ನು ಕಂಪಲ್ಸರಿ ನೀವು ತುಂಬಲೇಬೇಕು. ಯಾಕಂದ್ರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಬೇಕಾಗೇ ಆಗುತ್ತೆ. ಸೊ ಅದನ್ನು ಕೂಡ ಮರಿಬೇಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಂಪಲ್ ಆಗಿದೆ, ಅದರಲ್ಲಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ವರ್ಡ್ ಫೈಲ್ ಇರುತ್ತೆ, ಅದರಲ್ಲಿ ಇಮೇಲ್ ಅಡ್ರೆಸ್, ಫೋನ್ ನಂಬರು, ಲ್ಯಾಂಡ್ಲೈನ್. ಯಾಕಂದ್ರೆ ನಾಳೆ ವಿನ್ ಆದರೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮ್ಗಿದೆ ಮೇನ್ ರೆಫರೆನ್ಸು. ಸೊ ಅದರ ಜೊತೆಗೆ ನೋಟಿಫಿಕೇಶನ್ ಇದೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನ ಕ್ಲೋಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಇದು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ನೀವು ಲಾಸ್ಟ್ ಥರ್ಡ್ ಐಕಾನಿಕ್ ಬಿಟ್ ಸಬ್ಮಿಟ್ ಹೋಗ್ಬೇಕು. 5 ಸ್ಟೇಜ್ ಇದೆ ಗೈಸ್. ಫೀಸಲ್ಲಿ ಕ್ಲಿಕ್ ಮಾಡಿ ಒಳಗಡೆ ಹೋಗಿ ಫೀಸನ್ನು ಕಟ್ಟಬೇಕು. ಆನ್ಲೈನು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದು ಮಾಡಿ. ಓವರ್ ದ ಕೌಂಟರ್ಲ್ಲ ಹೋಗಕ್ಕೆ ಹೋಗ್ಬಿಡಿ, NEFT ಬ್ಯಾಂಕಿಗೆಲ್ಲ ಹೋಗಕ್ಕೆ ಹೋಗ್ಬಿಡಿ. ಆಸ್ ಲಾಂಗ್ ಆಸ್ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇರ್ಬೇಕಾದ್ರೆ ಬ್ಯಾಂಕಿಗೆಲ್ಲ ಯಾಕೆ ಹೋಗ್ತೀರಾ. ಅದೇ ಥರ EMD ಮಾಡಿ. ಜನರಲ್ ಕಂಡೀಷನ್ ಎಲ್ಲರೂ ಸುಮ್ಮನೆ ಎಸ್ ಅಂತ ಹೇಳಲೇಬೇಕು. ಓಕೆ, ಸೊ ಅದನ್ನು ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಗ್ರೀನ್ ಆಗುತ್ತೆ. ಇದೇ ಥರ ಎಲ್ಲ ಗ್ರೀನ್ ಆದಮೇಲೆ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ಸಿಂಪಲ್ ನೋಡಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ, ಒಂದು ಫಾರ್ಮ್ ಇದೆ. ಸ್ಪೆಸಿಮೆನ್ ಸಿಗ್ನೇಚರ್ ಅದನ್ನು ಕೂಡ ತೋರಿಸಿದ್ದೀನಿ. ಆಧಾರ್ಗೆ ಆಧಾರ್ ಹಾಕಿ, ಪ್ಯಾನ್ಗೆ ಪ್ಯಾನ್ ಹಾಕಿ. ನೀವೇನಾದ್ರೂ ಜಾಯಿಂಟ್ ವೆಂಚರ್ ಹೋಗ್ತಾ ಇದ್ರೆ ಕೆಳಗಡೆ ಅದು ನಿಮಗೆ ಸಿಂಗಲ್ಗೆ ಸಂಬಂಧ ಇಲ್ಲ. ನೀವು ಜಾಯಿಂಟು ಕಂಪ್ನಿ ಕಡೆಯಿಂದ ತಗೊಂತಿದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೋದು, ದಿಸ್ ಪ್ರಾಪರ್ಟಿ ಐ ಆಮ್ ಜಾಯಿಂಟ್ ವಿತ್ ಮೈ ಫ್ರೆಂಡ್ಸ್, ಕಸಿನ್, ಬ್ರದರ್, ಸಿಸ್ಟರ್, ಡ್ಯಾಡ್ ಅಂಡ್ ಮಾಮ್. ಅವ್ರ ಹೆಸರು, ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲಿ ಮೆನ್ಷನ್ ಮಾಡಿ. ಅವ್ರದ್ದೊಂದು ಆಧಾರ್ ಕಾರ್ಡ್ ಲೋಡ್ ಮಾಡೋಂಗಿದ್ರೆ ಇದು ಲೋಡ್ ಮಾಡಿ. ಅಷ್ಟೊಂದು ಮ್ಯಾಟರ್ ಇಲ್ಲ, ಬಟ್ ಗೆಟ್ ಇಟ್ ಡನ್ ಅಂತ ನನ್ನ ಅನಿಸಿಕೆ. ಸೊ ಈ ಥರ ಎಲ್ಲ ಗ್ರೀನ್ ಆದಮೇಲೆ ಬಿಟ್ ಸಬ್ಮಿಟ್ ಮಾಡಬೇಕು. ಫೈನಲಿ ನೀವು ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಬಂದಾಗ, ಈಗ ನೋಡಿ ಇದಕ್ಕೆ 3 ದಿವಸ ಉಳಿದಿದೆ, ಬಟ್ ಇಲ್ಲಿ ಬಿಟ್ ಸಬ್ಮಿಟೆಡ್ ಅಂತ ಬರಬೇಕು. ಅವಾಗ ನೀವು ಸಕ್ಸಸ್ಫುಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತೇಳಿ. 500 ರೂಪಾಯಿ ಫೀಸ್ ಅದೆಲ್ಲ. ದಿಸ್ ಆಲ್ ಅಬೌಟ್ KPP. ಓಕೆ, ಸೊ ಈಗ ನಾವು KPP ಈಗ ನಮ್ಮದು ಕೆಲಸ ಮುಗೀತು, ಇದರದೇ ನಮಗೆ ಬೇಕಾಗಿಲ್ಲ. ಐ ಜಸ್ಟ್ ಕ್ಲೋಸ್ ದಿಸ್. ಓಕೆ, ಸೊ ನೋಟಿಫಿಕೇಶನ್ ಏನು ಹೇಳುತ್ತೆ ಅಂತಂದರೆ, ಸೊ 12ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಬಟ್ ಲಕ್ಕಿಲಿ ಇವತ್ತು ಜಿಯೋ ಟ್ಯಾಗ್ ಅನ್ನ ಮಾಡಿದ್ದಾರೆ. ನನ್ನ ವೆರಿ ವೆರಿ ಗುಡ್ ಸಜೆಷನ್ ಏನಂದ್ರೆ, ಸೈಟ್ ನೋಡ್ದಲ್ಲೇ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬಿಡಿ. ನೀವೇನಾದ್ರೂ ಹೊರಗಡೆ ಇದ್ದೀರಾ, ಸೈಟ್ ನೋಡ್ಲಿಕ್ಕೆ ಏನಾದ್ರೂ ಹೆಲ್ಪ್ ಬೇಕಂತಂದ್ರೆ ಯು ಕ್ಯಾನ್ ಅಪ್ರೋಚ್ ಮೀ. ಇಫ್ ಐ ಆಮ್ ಫ್ರೀ ಐ ಕ್ಯಾನ್ ಡೂ ದಟ್ ವಿತ್ ಫೀಸ್ ಅಂಡ್ ಆಲ್. ಬಟ್ ಯಾ, ಡಾಕ್ಯುಮೆಂಟೇಶನ್ ವಿಲ್ ಡೂ ಎಂಡ್ ಟು ಎಂಡ್ ವಿತ್ ಲೈವ್ ಆಕ್ಷನ್. ಓನ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಯು ಕ್ಯಾನ್ ಕಾಲ್ ಮೀ 2 to 3 times ಅಂಡ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್, ವಾಟ್ ಇಸ್ ಗುಡ್, ವಾಟ್ ಇಸ್ ನಾಟ್ ಗುಡ್. ಏನಾದರೂ ಪ್ರೊಸೆಸ್ಸಲ್ಲಿ ಡೌಟ್ ಇದ್ರೆ ನೀವು ಅದನ್ನ ಕೇಳ್ಬಿಟ್ಟು ನೀವು ತಿಳ್ಕೊಬೋದು. ಅದಕ್ಕೆ ನಾವು ಚಾರ್ಜ್ ಮಾಡೋಕ್ಕಲ್ಲ, ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಓದ್ಕೋಬೇಕು ಅಂತೇಳಿ. ಓಕೆ, ಅದಾದಮೇಲೆ ನಾವು ಡೈರೆಕ್ಟಾಗಿ ಪ್ರೊಸೀಡ್ ಹೋಗೋಣ. ಸೊ ಇದು ನೋಡಿ, ಅಂಜನಾಪುರ ಟೌನ್ಶಿಪ್ ಕೆಳಗಡೆ 81,000 ಪರ್ ಸ್ಕ್ವೇರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ನೀವು 81,000 ಪರ್ಟಿಕ್ಯುಲರ್ ಈ ಬ್ಲಾಕಲ್ಲಿ 6th ಬ್ಲಾಕ್ ಅಂಜನಾಪುರಲ್ಲಿ 81,000 ಡಿವೈಡೆಡ್ ಬೈ 10.7 ಮಾಡಿದ್ರೆ ನಿಮಗೆ 7,570 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಅಂಜನಾಪುರ ಟೌನ್ಶಿಪ್ ಅಲ್ಲಿ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಫಸ್ಟ್ 2 ಸೈಟ್ಗಳು. ಸೊ ಇದರಲ್ಲಿ ಏನಿದೆ ಅಂತಂದ್ರೆ, ಸೈಟ್ ನಂಬರ್ 405 12 2.507 ಅಂತಿದೆ. 12 ಅಂದ್ರೆ 12 3 36 3.3 ಅಂದ್ರೆ 40 ಅಡಿ. ಅಗಲದಲ್ಲಿ ಬಂದ್ಬಿಟ್ಟು 2.5 ಮತ್ತೆ 7 ಇದೆ. 2.5 ಅಂದ್ರೆ ಸಿಂಪಲ್ 7.5 8 ಅಡಿ ಬರುತ್ತೆ. ಒಂದ್ ಸೈಡ್ 7 ಅಂದ್ರೆ 22 ಅಡಿ 23 ಅಡಿ ಬರುತ್ತೆ. ತುಂಬಾ ಆಡ್ ಸೈಟ್ ಇದು. ಓಕೆ, ಸೊ ಇದು ಹೆಂಗ್ ಆಡ್ ಇದೆ ಅಂತಂದ್ರೆ, ನಾನು ನಿಮಗೆ ಜಿಯೋ ಟ್ಯಾಗ್ ಅಲ್ಲಿ ಐ ವಿಲ್ ಟ್ರೈ ಟು ಶೋ ದಟ್. ಐ ಥಿಂಕ್ ಇಲ್ಲೇ ಇದೆ ನೋಡಿ. ಇದನ್ನ ನಾವು ಕ್ಲಿಕ್ ಮಾಡಿ ಒಳಗಡೆ ಹೋದ್ರೆ, ಸೊ ಜಿಯೋ ಟ್ಯಾಗ್ ಅಲ್ಲಿ ಲೈವ್ ಲೊಕೇಶನ್ ಇದೆ. ಅದ್ರ ಜೊತೆಗೆ ಅವರು PDF ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಚೆಕ್ ಇನ್ ಮಾಡಿದ್ದಾರೆ. ಬಟ್ ಈ ಚೆಕ್ ಇನ್ ಇಂದ ನಿಮಗೆ ಎಕ್ಸಾಕ್ಟ್ಲಿ ಹೆಂಗಿದೆ ಅಂತ ಗೊತ್ತಾಗಲ್ಲ. ಬಟ್ ಅದಕ್ಕೋಸ್ಕರನೇ ಅವರು ಜಿಯೋ ಟ್ಯಾಗ್ ಮಾಡಿದ್ದಾರೆ ನೋಡಿ. ಇದೇ ಜಿಯೋ ಟ್ಯಾಗ್ ಅಲ್ಲಿ ಲೆಟ್ ಮೀ ಶೋ ದಟ್ ಎಕ್ಸಾಕ್ಟ್ಲಿ ಸೈಟ್ ಹೆಂಗ್ ಬರುತ್ತೆ ಅಂತೇಳಿ. ಇದು ಒಂದು ರೆಫರೆನ್ಸ್ಗೆ ಯಾವ್ಯಾವ ತರ ನೋಡಬೇಕು ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ದಿಸ್ ಇಸ್ ನಾಟ್ ಫಾರ್ ಇದಕ್ಕೆ ಏನಂತ ಹೇಳ್ತಾರೆ. ಸೊ ಅಂಜನಾಪುರ ನೀವು ಝೂಮ್ ಮಾಡಿದ್ರೆ 407 ಅಲ್ವಾ, 405. ಯಾ, 405. ಸೊ ಇಫ್ ಯು ಸಿ 405 ನೋಡಿ, ಯಾರೋ ದ ಓವರ್ ಇಸ್ ಡನ್ ದಿಸ್. ಐ ಥಿಂಕ್ ಎಂ ಶಿವಕುಮಾರ್ ಅಂತ ಇದೆ. ಐ ಥಿಂಕ್ BDA IT ಡಿಪಾರ್ಟ್ಮೆಂಟ್ ಅವ್ರು ಇರ್ಬೇಕು ಅನ್ಕೊಂತೀನಿ. ಐ ಆಮ್ ನಾಟ್ ಶೋರ್. ಆಲ್ರೆಡಿ 1300 ಜನ ವ್ಯೂ ಮಾಡಿದ್ದಾರೆ. ಪಬ್ಲಿಷ್ಡ್ 12 ಗಂಟೆ ಆಗಿದೆ. ನೋಡಿ, ಇಲ್ಲೇ ಗೊತ್ತಾಗುತ್ತೆ ಈ ಸೈಟ್ ಹೆಂಗಿದೆ ಅಂತೇಳಿ. ಇಫ್ ಯು ಕ್ಲಿಕ್ ಆನ್ ದಿಸ್, ಮತ್ತೆ ಅದನ್ನೇ ಹಾಕಿದ್ದಾರೆ. ಅಂದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್. ಮುಂದ್ಗಡೆ ನಿಮಗೆ ಕಮ್ಮಿ ಇದೆ, ಹಿಂದ್ಗಡೆ ಜಾಸ್ತಿ ಇದೆ. ಓಕೆ, ಟೋಟಲ್ ಲೆಂತ್ ಬಂದ್ಬಿಟ್ಟು 40 ಅಡಿ ಇದೆ.
ಸೊ ಈ ತರ ನಾವು ಇದನ್ನ ಓದ್ಕೋಬೇಕು. ಟೋಟಲ್ ಸ್ಕ್ವೇರ್ ಮೀಟರ್ 57 ಇದೆ, ಅಂದ್ರೆ 620 ಅಡಿ ಬರುತ್ತೆ. ಸೊ ಅಂಡ್ ಆಲ್ಸೋ ಯು ಕ್ಯಾನ್ ಜಸ್ಟ್ ರಫ್ಲಿ ಅರೌಂಡ್ ಗೆಸ್ ಇಟ್ ಹೌ ಮೆನಿ ಪೀಪಲ್ ಆರ್ ವ್ಯೂಯಿಂಗ್ ಇಟ್ BDAದಲ್ಲಿ. ಇಲ್ಲಿ ನೋಡಿ, ಈ ಟ್ಯಾಗ್ ಡೌನ್ಲೋಡ್ ಆಗಿ ಲೋಡ್ ಮಾಡಿರೋದು 12 ಅವರ್ ಆಗಿದೆ. ಇಲ್ಲಿ ಎಡಗಡೆ ನೀವು ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ, ಆಲ್ರೆಡಿ 1334 ಜನ ವ್ಯೂ ಮಾಡಿದ್ದಾರೆ. ಓಕೆ, ಸೊ ಇರೋದು 125 ಸೈಟ್ಗೆ 1300 ಜನ ಬಂದಿದ್ದಾರೆ. ಇನ್ನೂ ಇಟ್ ಮೈಟ್ ಟೇಕ್ ಲಾಟ್ ಆಫ್ ಟೈಮ್. ದಟ್ಸ್ ಅನದರ್ ಇಂಡಿಕೇಶನ್ ಯಾವ ತರ ಡಿಮ್ಯಾಂಡ್ ಅಂಡ್ ಸಪ್ಲೈ. ಸೈಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅದ್ರ ಮೇಲೆ ಹೋಗುತ್ತೆ ಅದು. ಸೊ ಹಾಗಾಗಿ ಸೈಟ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ವೆರಿ ವೆರಿ ಕೇರ್ಫುಲ್ ಆಗಿ. ಏನಾದರೂ ಹೆಲ್ಪ್ ಬೇಕಂದ್ರೆ ಕೇಳಿ, ಹಳೆ ಡೇಟಾ ಬೇಕಂದ್ರೂ ಕೇಳಿ. ಇಟ್ಸ್ ಆಲ್ ಒನ್ ಟೈಮ್ ಮೆಂಬರ್ಶಿಪ್ ತರ ಚಾರ್ಜ್ ಮಾಡಿ ನಾನು ನಿಮಗೆ ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತೀವಿ. ಅಂಟಿಲ್ ಯು ವಿನ್ ಸೈಟ್ ದಿಸ್ ಟೈಮ್ ಆರ್ ನೆಕ್ಸ್ಟ್ ಟೈಮ್ ಆರ್ ನೆಕ್ಸ್ಟ್ ಟೈಮ್, ಈ ತರ ನನ್ನ ಸಪೋರ್ಟು. ಬಟ್ ಯಾ, ಚಾರ್ಜಸ್ ವಿಲ್ ಬಿ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಯು ಕ್ಯಾನ್ ಟಾಕ್ ಟು ಮಿ ಆನ್ ದಟ್. ಸೊ ಈ ತರ ಇದನ್ನ ಓದ್ಕೋಬೇಕು. ಸೊ ನೀವು 10% ಬೈ ಡಿಫಾಲ್ಟ್ ಇನ್ಕ್ರೀಸ್ ಆಗಬೇಕು. 4 ಲಕ್ಷ IMD ಮಿನಿಮಮ್, ಇಬ್ಬರು ಬಿಡ್ಡರ್ ಇರಬೇಕು. ಗೆದ್ರೆ 25% ಇಮಿಡಿಯೇಟ್ಲಿ ಕಟ್ಟಬೇಕು. ಅದಾದ್ಮೇಲೆ 75% ಕಟ್ಟಬೇಕು. ಬ್ಯಾಂಕ್ ಲೋನ್ ಏನೇ ಬೇಕಂದ್ರೂ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ದಿಸ್ ಆಲ್ ಬೇಸಿಕ್ ರೂಲ್ಸ್. ಐ ವಿಲ್ ಜಸ್ಟ್ ಟೇಕ್ ಔಟ್ ದಿಸ್. ಓಕೆ, ಸೊ ಅದಾದ್ಮೇಲೆ ನಮಗೆ ಬರಬೇಕಾಗಿರೋದು ಈ BDA ವೆಬ್ಸೈಟ್. ಜಸ್ಟ್ ಸಿಂಪಲ್ ಆಗಿ ನೀವು ಇದೆಲ್ಲ ಎಲ್ಲಿದೆ ಅಂತಂದ್ರೆ, ನೀವು ಗೂಗಲ್ಗೆ ಹೋಗಿ BDA ಆಕ್ಷನ್ ಅಂತ ಹೊಡೆದ್ರೆ ಫಸ್ಟ್ ಬರದೆ BDA ಡೆವಲಪ್ಮೆಂಟ್ ಅಥಾರಿಟಿ ವೆಬ್ಸೈಟು. ಅದ್ರ ಮೇಲೆ ನೀವು ಇಲ್ಲಿದೆ ನೋಡಿ, ಈ ಆಕ್ಷನ್ ಸೆಕ್ಷನ್ ಅಲ್ಲಿ 12/3 ಮೊನ್ನೆ ಬಂದಿರೋದು. ಇದು ಗೂಗಲ್ ನಕ್ಷೆ, ಇದು ಜಿಯೋ ಟ್ಯಾಗು, ಇದು ನೋಟಿಫಿಕೇಶನ್. ಇಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಸೊ ಈ ತರ. ಸೊ ದಿಸ್ ಇಸ್ ಆಲ್ಸೋ ಐ ಶೋಡ್ ಇಟ್ ಹೌ ಟು ಸಬ್ಮಿಟ್ ಬಿಡ್, ಅದನ್ನು ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್. ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ. ನಾನು ಲಾಸ್ಟ್ಗೆ ನಿಮಗೆ ತೋರಿಸ್ಬೇಕಾಗಿರೋದು ಓನ್ಲಿ ರಿವ್ಯೂ, ಲೇಔಟ್ ರಿವ್ಯೂ ಇದೊಂದು ಉಳಿದಿದೆ. ಅದಾದ್ಮೇಲೆ ಎಕ್ಸೆಲ್ ಫಾರ್ಮೆಟ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಸೊ ಈ ಎಕ್ಸೆಲ್ ಬೇಕಂದ್ರೆ ತಗೊಳ್ಳಿ, ಕೊಡಕ್ ರೆಡಿ ಇದೀವಿ. ಬಟ್ ಯಾ, ದರ್ ವಿಲ್ ಬಿ ಚಾರ್ಜಸ್ ಗೈಸ್. ಒನ್ ಟೈಮ್ ಚಾರ್ಜಸ್ ಇರುತ್ತೆ. ಜಸ್ಟ್ ರಿಮೆಂಬರ್, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಒನ್ ಟೈಮ್ ಚಾರ್ಜಸ್ ಅಂದ್ರೆ ಈ ಆಕ್ಷನ್ ಡೇಟಾ ಕೊಡ್ತೀವಿ, ಪಾಸ್ಟ್ 1 year ಡೇಟಾ ಕೊಡ್ತೀವಿ. ಫ್ಯೂಚರ್ ಅಲ್ಲಿ ನಿಮ್ನ ಕ್ಲೈಂಟ್ ಅಂತ ಕನ್ಸಿಡರ್ ಮಾಡಿ ಏನೇ ಡೇಟಾ ಬಂದ್ರು ನಿಮಗೆ ಕೀಪ್ ಶೇರಿಂಗ್ ಮಾಡ್ತಾ ಹೋಗ್ತೀವಿ. ಪೋಸ್ಟ್ ಆಕ್ಷನ್ ಮುಗಿದ ತಕ್ಷಣ ಇಮಿಡಿಯೇಟ್ ಪುಲ್ ಮಾಡಿ, ಪರ್ಸನಲಿ ಕುತ್ಕೊಂಡು ರಾತ್ರಿ ಎಲ್ಲ ಕುತ್ಕೊಂಡು ಡೇಟಾ ಪುಲ್ ಮಾಡಿ ನಾವು ಇದನ್ನ ಜನರೇಟ್ ಮಾಡ್ತೀವಿ. ಸೊ ಹಾಗಾಗಿ ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಅಸ್, ಮೇಕ್ ಯೂಸ್ ಆಫ್ ದಿಸ್. ಓಕೆ, ಸೊ ಬಟ್ ಹಾಗಂತೇಳಿ ಕೊಡ್ಲೇಬೇಕಂತಿಲ್ಲ. ಪ್ರತಿಯೊಂದು ಲೈನನ್ನು ತೋರಿಸ್ತೀವಿ. ನೀವು ಇಲ್ಲೇನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡೋಂಗಿದ್ರೆ ವಿ ಅಪ್ರಿಷಿಯೇಟ್ ದಟ್. ದಟ್ ಇಸ್ ಆಲ್ಸೋ ವಿ ಆರ್ ಕಂಫರ್ಟಬಲ್. ಸೊ ವಿ ವಿಲ್ ರಿವ್ಯೂ ಫಸ್ಟ್ ಲೊಕೇಶನ್. BDA ವೆಬ್ಸೈಟ್ ಇಸ್ ಕ್ಲೋಸ್ಡ್. ಓಕೆ, ಸೊ ಈಗ ಸಲ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಇಂದ ಬಂದ್ಬಿಡೋಣ. ತುಂಬಾ ಜಾಸ್ತಿ ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ವಿಶ್ವೇಶ್ವರಯ್ಯ ಲೇಔಟ್ ಮಲ್ಟಿಪಲ್ ಒಂದು 25-30 ಸೈಟ್ ಇಲ್ಲೇ ಬಂದಿದೆ. ಓಕೆ, ಭರತ್ ನಗರ ಹತ್ರ ನೋಡಿ. ಐ ಥಿಂಕ್ ಇದ್ಯಾವುದೋ ರಾಂಗ್ ಚೆಕ್ ಇನ್ ಅನ್ಕೊಂತೀನಿ. ಇದನ್ನ ರೆಫರ್ ಮಾಡಕ್ ಹೋಗ್ಬೇಡಿ. ಸೈಟ್ ನಂಬರ್ 119 ತಪ್ಪಾಗಿದೆ ಇದು. ಓಕೆ, ಐ ಥಿಂಕ್ ಇದು ತಪ್ಪಾಗಿರುತ್ತೆ ಫಾರ್ ಶೋರ್. ಸೊ ಇಲ್ಲೊಂದು ಸೈಟ್ ಇದೆ ನೋಡಿ, 232/62. ಓಕೆ, ಇಟ್ಸ್ 9/12 ಈಸ್ಟ್ ಫೇಸಿಂಗ್ ಸೈಟು. ಬಟ್ ಇಲ್ಲಿ ಪಕ್ಕದಲ್ಲಿ ಪ್ರೈವೇಟ್ ಲ್ಯಾಂಡ್ ಇದೆ. ಓಕೆ, ನೀವು ತೊಗೊಳಕ್ಕಿಂತ ಮೊದಲು ಕೇರ್ಫುಲ್ ಆಗಿರಿ. ಓಕೆ, ಸೊ ಇಟ್ಸ್ ನಾಟ್ ಅ ಕಾರ್ನರ್, ಇಟ್ಸ್ ಎ ಮಿಡಲ್ ಸೈಟ್ ಅಂತ ಹಾಕಿದ್ದಾರೆ. ಇದನ್ನೆಲ್ಲ ನೀವು ಡಬಲ್ ಚೆಕ್ ಮಾಡಲೇಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಐ ಡೋಂಟ್ ನೋ, ಪ್ರಾಬಬ್ಲಿ ಒಂದು 10 ಎಕರೆ ಖಾಲಿ ಜಾಗ ಇದೆ. ಇದು ಯಾರ್ದು, ಇನ್ ಗೌರ್ಮೆಂಟ್ ಇದ್ದ, ಇನ್ ಪ್ರೈವೇಟ್ ಇದ್ದ, ಐ ಆಮ್ ನಾಟ್ ಶೋರ್. ಓಕೆ, ಸೊ ಇದೊಂದು ಗಮನದಲ್ಲಿರಲಿ. ಎಲ್ಲ ಸಿ, ಇದ್ರ ಬಗ್ಗೆ ದರ್ ಇಸ್ ನಥಿಂಗ್ ಟು ಡಿಸ್ಕಸ್. ಇಟ್ಸ್ ವೆರಿ ಬ್ಯೂಟಿಫುಲ್ ಸಿಂಪಲ್ ಸೈಟ್. ಇವೆಲ್ಲ ಇಷ್ಟೊಂದು ಮನೆಗಳೆಲ್ಲ ಇದ್ರೆ ಒಂದು ಸ್ವಲ್ಪ ಹೈ ಪ್ರೈಸ್ ಹೋಗುತ್ತೆ. ಸೊ ಲೆಫ್ಟಿಗೆ ಬಂದ್ರೆ ಕೆಲವೊಂದು ಆಡ್ ಸೈಟ್ ಇಲ್ಲದೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕದಾಗಿ ಮೋರಿ ಇದೆ. ಓಕೆ, ಇದೊಂದು ದೊಡ್ಡ ಸೈಟ್. ಐ ಥಿಂಕ್ ಇದು ಹೋದ ಸಲನೂ ಬಂದಿತ್ತು. ಇದಕ್ಕೆ ಯಾರು ಕಾಂಪಿಟೇಷನ್ ಬಂದಿಲ್ಲ. ಇವೆಲ್ಲ ನಿಮಗೆ ಹಾಕೊಂಡ್ಬಿಟ್ರೆ ಟಕ್ ಅಂತ ಸಿಕ್ಬಿಡುತ್ತೆ. ಬಟ್ ಇವೆಲ್ಲ ದೊಡ್ಡ ದೊಡ್ಡ ಸೈಟ್ ಮುಟ್ಟಿದ್ರೆ ನಿಮಗೆ 26, 2.5-3 ಕೋಟಿ ಪ್ರೈಸು. ಬಟ್ ಇಲ್ಲೊಂದು ಆಡ್ ಇದೆ, ಇದು ನಿಮಗೆ ಚಿಕ್ಕ ಸೈಟು. ಯು ಕ್ಯಾನ್ ಥಿಂಕ್ ಆನ್ ದಿಸ್. ಬಟ್ ಯಾ, ದರ್ ಇಸ್ ಅ ಮೋರಿ ಇದೆ. ಈ ಕಡೆ ಒಂದು ಚೂರು ಇದೆಲ್ಲ ಇದೆ. ಹೋಗಿ ವಿಸಿಟ್ ಮಾಡ್ಕೊಳ್ಳಿ. ಹಾಗಾಗಿ ಸೈಟ್ ವಿಸಿಟ್ ಮ್ಯಾಂಡೇಟರಿ. ಇವೆಲ್ಲ ನೈಸ್ ರೋಡಿಗೆ ಹತ್ರ. ಓಕೆ, ಐ ಫರ್ಗಾಟ್ ಟು ಟೆಲ್ ಯು ವೆರಿ ವೆರಿ ಇಂಪಾರ್ಟೆಂಟು. ಸೊ ನಮ್ಮ ಹತ್ರ ಒಂದು ಜಿಯೋ ಟ್ಯಾಗ್ ಇದೆ. ಓಕೆ, ದೆರ್ ಆರ್ ಪ್ರಾಪರ್ಟೀಸ್ ಸೇಲ್. ಒಂದು 10 ಪ್ರಾಪರ್ಟಿ ಅಕ್ರಾಸ್ ಬೆಂಗಳೂರು ನನ್ನ ಹತ್ರನೇ ಸೇಲ್ಗಿದೆ. ಓಕೆ, ಈ ಜಿಯೋ ಟ್ಯಾಗನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಓಕೆ, ಸೊ ದಿಸ್ ವಾಟ್ ಐ ಡನ್ ಇಟ್. ಓಕೆ, ಸೊ ಇದರಲ್ಲಿ ನನ್ನ ಹತ್ರ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲೇ ನೀವು ಆಕ್ಸ್ಫರ್ಡ್ ಕಾಲೇಜ್ ಹತ್ರ 6th ಬ್ಲಾಕ್ ಅಲ್ಲಿ ಕೆಳಗಡೆ ಈಗೇನು ಇದೆಲ್ಲ ಬಂದಿದೆಯಲ್ಲ, ಇಲ್ಲಿ ನೋಡಿ, ಈ ಕೆರೆ ಹತ್ರ ಬಂದಿದೆಯಲ್ಲ 2730. ನನ್ನ ಹತ್ರ 2828 ಸೈಟ್ ಸೇಲ್ ಇದೆ. ಓಕೆ, ಸೊ 12,000 rupees ಸ್ಲೈಟ್ಲಿ ನೆಗೋಷಿಯಬಲ್. ಈ ಯೆಲ್ಲೋ ಕಲರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ. ನಿಮಗೆ ಇದೊಂದು ವೆಸ್ಟ್ ಫೇಸಿಂಗ್ ಇಲ್ಲೊಂದು ಸೈಟ್ ಇದೆ 2773.
ಇದು ಕೂಡ 13,000 ಸ್ಲೈಟ್ಲಿ ನೆಗೋಷಿಯಬಲ್. ನೋಡಿ ಈ ಸೈಟ್ ಪಕ್ಕದಲ್ಲಿ 2765 ಇದೆ. ಇವ್ರ ಪ್ರೈಸ್ ಹತ್ತತ್ರ ನಿಮಗೆ 8,000 ಚಿಲ್ಲರೆ ಏನೋ ಇದೆ. ಓಕೆ, ಸೊ ಈ ಸ್ಪೆಷಲಿ ಇವ್ಯಾವ ಏನಾದರೂ ಬೇಕಂದ್ರೆ ಯು ಕ್ಯಾನ್ ಕಮ್ ಟು ಮೀ. ಅದ್ರ ಜೊತೆ ಬನಶಂಕರಿಯಲ್ಲೂ ಕೆಲವೊಂದಿದೆ, ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ 239 ಇವೆಲ್ಲ ಕೆರೆ ಪಕ್ಕದಲ್ಲಿದೆ. ಇಲ್ಲೆಲ್ಲ ತುಂಬಾ ಮನೆಗಳಾಗಿದೆ, ನೈಸ್ ರೋಡ್ ಇದೆ ಅಂತ ಏನ್ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಈಗೆಲ್ಲ ದೇರ್ ಆರ್ ವೆರಿ ವೆಲ್ ಕನ್ಸ್ಟ್ರಕ್ಟೆಡ್ ಫೀಲ್ಡ್ ಅಲ್ಲಿ ದೇ ಆರ್ ಬಿಲ್ಡಿಂಗ್ ವೆರಿ ಬ್ಯೂಟಿಫುಲ್. ಓಕೆ, ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ 3758 ಐ ಥಿಂಕ್ ಇದು ಆಕ್ಸ್ಫರ್ಡ್ ಕಾಲೇಜ್ ಮುಂದ್ಗಡೆನೆ. ಐ ಥಿಂಕ್ ಇದು ಹೋದ್ ಸಲನೂ ಬಂದಂಗಿತ್ತು, ಮೋಸ್ಟ್ಲಿ ಹೈ ಪ್ರೈಸ್ ಹೋಗಿ ಕ್ಯಾನ್ಸಲ್ ಆದಂಗಿದೆ. ಓಕೆ, ಸೊ ದಟ್ ಇಸ್ ಗಮನ ಇರಲಿ. ಇಲ್ಲಿ ನೋಡಿ ಡಬಲ್ ರೋಡಿಗೆ ಒಂದಿದೆ 3115. ಇದು ತುಂಬಾ ದೊಡ್ಡದು, 4,000 ಅಡಿ. ಓಕೆ, ಸೊ ಇದು ನಿಮಗೆ ಅಗಸ್ತ್ಯ ವಿದ್ಯಾನಿಕೇತನ ಸೆಂಟರ್ ಆಫ್ ಸರ್ ಎಂ ವಿಶ್ವೇಶ್ವರ ಲೇಔಟು. ಓಕೆ, ಇಲ್ಲಿ 1772 ಕ್ರೌಡೆಡ್ ಪ್ಲೇಸ್ ಅಲ್ಲಿ ಒಂದಿದೆ, ಇದು ಕೂಡ ಹೈ ಪ್ರೈಸ್ಗೆ ಹೋಗುತ್ತೆ. ಸೊ 43 ಒಂಥರ ಲೈಕ್ ಕಿರಿಕಿರಿ, ಐ ಮೀನ್ ಒಂದು ಸ್ವಲ್ಪ ಇದು ಕನ್ಸಿಸ್ಟೆಂಟ್ ಪ್ಲೇಸ್ ತರ ಇದೆ. ಇಲ್ಲಿ ನಿಮಗೆ ಜಾಸ್ತಿ ಪ್ರೈಸ್ ಹೋಗಕ್ಕೆ ಚಾನ್ಸ್ ಇಲ್ಲ, ನೀವು ಇದನ್ನ ಗಮನದಲ್ಲಿ ಇಟ್ಕೋಬಹುದು. 1008 ಅಗೇನ್ ಚಿಕ್ಕ ಬೆಸ್ತಿ ಲೇಕ್ ಕಡೆ ಇದೆ. ಐ ಥಿಂಕ್ ಇದು ದೊಡ್ಡ ಸೈಟ್ ಅನ್ಕೊಂತೀನಿ. ಇದು ಅಗೇನ್ ದೊಡ್ಡ ಸೈಟ್. ಇದ್ರ ಮೇಲೂ ಯಾರಾದ್ರೂ ಇದು ಐ ಥಿಂಕ್ ಇವು ಏನು ತುಂಬಾ ಪ್ರೈಸ್ ಏನು ಹೋಗಲ್ಲ. ಈ ಕಡೆ ಸ್ವಲ್ಪ ಡೆಡ್ ಎಂಡ್, ಅಗೇನ್ ನೈಸ್ ರೋಡು, ನಾಲೆ ಗೀಲೆ ಎಲ್ಲ ಇದೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಸೈಟ್ಗಳು ಇವೆಲ್ಲ ಬಿಗ್ ಬಜೆಟ್, ಅಷ್ಟೊಂದು ಜಾಸ್ತಿ ಪ್ರೈಸ್ ಹೋಗಲ್ಲ. ಬಟ್ ಚಿಕ್ಕ ಚಿಕ್ಕ ಸೈಟ್ ಎಲ್ಲ ಹೆವಿ ಹೋಗುತ್ತೆ. ಓಕೆ, ಸೊ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಓಕೆ, ಸೊ ಇಲ್ಲೊಂದು ನೋಡಿ, ಈ ಕಡೆ ಮೋರಿ ಪಕ್ಕದಲ್ಲಿ ಒಂದಿದೆ 1446. ಐ ಥಿಂಕ್ 1446 ಲಾಸ್ಟ್ ಟೈಮ್ ಏನೋ ಬಂದಂಗಿತ್ತು ಅನ್ಕೊಂತೀನಿ. ಐ ಆಮ್ ನಾಟ್ ಶೋರ್ ಇದು ಬಂತ, ಇದ್ರ ಪಕ್ಕದ ಒಟ್ಟು ಯಾವುದೋ ಒಂದು ಬಂದಂಗಿತ್ತು, ಅದು ಕೂಡ ಸೇಲ್ ಆಗಿದೆ. ಕೆಂಗೇರಿ ಕೊಂಬಘಟ್ಟ ಇಲ್ಲೇನಿದೆಯಲ್ಲ ನಿಮ್ಗೆ ಈ ಸುಗ್ಗಿ ಫ್ಯಾಮಿಲಿ, ಇಲ್ಲೂ ಒಂದ್ ಎರಡಿದೆ. 7536 ಒಂದು 2,000 ಅಡಿ ಇದೆ, ಒಂದು 1,200 ಅಡಿ 30-40 ಸೈಟ್ ತರ ಇದೆ, ಬಟ್ ಆಡ್ ಸೈಟ್ ಇದೆ. ಓಕೆ, ಇಲ್ಲಿ ನೋಡಿ ನಿಮ್ಗೆ ಇಲ್ಲೂ ಏನಾದ್ರು ಬೇಕಂದ್ರೆ ಆಪೋಸಿಟ್ಲಿ. ಓಕೆ, ಇಲ್ಲಿ ನೋಡಿ ಇದು KHP ಬಂಡೆ ಮಠ. ಈ ಕಡೆ ಬರೋದು ಕೊಂಬಘಟ್ಟ ರೋಡು, ರೈಟ್ ಸೈಡ್ ಬರೋದೆಲ್ಲ SMK ಲೇಔಟು, ಈ ಲೆಫ್ಟ್ ಬರೋದೆಲ್ಲ ಬಂಡೆ ಮಠ KHP ಲೇಔಟು. ನೋಡಿ ಇಲ್ಲೂ ಒಂದು ನನ್ನ ಹತ್ರ ಸೈಟ್ ಇದೆ. ಕೆನ್ ಯು ಸಿ ದಿಸ್ ಸೈಟ್ ನಂಬರ್ 25, ಈಸ್ಟ್ ಫೇಸಿಂಗ್ 30-40, ಪ್ರಾಪರ್ 10,000 per square feet, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಓನರ್ ಡೀಲು, ಓನ್ಲಿ ಕಮಿಷನ್ ಇನ್ವಾಲ್ವ್ಡ್. ನಿಮ್ಗೆ ಏನಾದ್ರು ಇದು ಇಂಟ್ರೆಸ್ಟ್ ಇದ್ರೆ, ನೀವೇನಾದ್ರೂ ಇಲ್ಲಿ ಹಾಕಕ್ ರೆಡಿ ಇದ್ರೆ, ಯು ಕ್ಯಾನ್ ಥಿಂಕ್ ಆಫ್ ಮೈ ಸೈಟ್ ನಂಬರ್ ಆಲ್ಸೋ 25. ಓಕೆ, ದಟ್ ವಿಲ್ ಬಿ ಬೆಸ್ಟ್. ಇನ್ ಕೇಸ್ ಇವೇನಾದ್ರೂ ಜಾಸ್ತಿ ಪ್ರೈಸ್ ಹೋದ್ರೆ ಕಮಿಟ್ ಆಗಿ, ಐ ಆಮ್ ಓಕೆ ವಿತ್ ದಟ್. ಡೈಗ್ನಲಿ ಆಪೋಸಿಟ್ ಅಷ್ಟೇ. ಇದಕ್ಕೆ ಎರಡು ಕೆಂಗೇರಿ ಮೆಟ್ರೋ ಇಂದ ವಿತಿನ್ 2 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ. ಇಲ್ಲ ಈ ಕಡೆ ಬಂದ್ಬಿಟ್ಟು ಈ ಕಡೆ ಸುಗ್ಗಿ ರೆಸಾರ್ಟ್ ಕಡೆಯಿಂದ ಬರ್ತೀನಿ, KHP ಡೈಮಂಡ್ ಇದೆ ಇಲ್ಲಿ. ಇಲ್ಲೊಂದು ಸ್ವಲ್ಪ ಲೈಕ್ ಏನೋ ಕನ್ಜೆಸ್ಟೆಡ್ ಏರಿಯಾ ಇದೆ. ಅದು ಬಿಟ್ರೆ ಇಟ್ ಇಸ್ ಇನ್ ಡೀಸೆಂಟ್ ಡಿವೈಡೆಡ್ ಪ್ಲೇಸ್ ಅಲ್ಲೇನೆ ಇದೆ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಯು ಕ್ಯಾನ್ ಸಿ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂತ ಜಾಗ ಇದು. ಓಕೆ, ಸೊ ಅದಾದ್ಮೇಲೆ ಐ ಆಮ್ ಗೋನಾ ಸ್ಕ್ವೀಸ್ ಇಟ್, ಗೋ ಟು ಬನಶಂಕರಿ. ಬನಶಂಕರಿಲಿ 10th ಬ್ಲಾಕ್ ಅಲ್ಲಿ there are 2 opportunity. I am sure these will hit a lot of price. ನಿಮ್ಗೆ 10,000 ಬಜೆಟ್ ಇಲ್ಲ ಅಂದ್ರೆ ಇಲ್ಲಿ ಏನು ಹಾಕಕ್ ಹೋಗ್ಬೇಡಿ. ವೆರಿ ಸ್ಟ್ರೈಟ್ ಫಾರ್ವರ್ಡ್, ಐ ಆಮ್ ಗಿವಿಂಗ್ ಯು ಅನ್ ಅಪ್ಡೇಟ್. ನೀವು 10,000 ಒಳಗಡೆ ಸಿಗುತ್ತೆ ಅಂತಂದ್ರೆ ಡೋಂಟ್ ಟ್ರೈ ಹಿಯರ್. ಇಟ್ ಇಸ್ ವೆರಿ ವೆರಿ ಡಿಮ್ಯಾಂಡಿಂಗ್ ಏರಿಯಾ. ಸೊ ಇಲ್ಲಿ ನೋಡಿ ಜತ್ತಿಗನಹಳ್ಳಿ ಹತ್ರ ಸೈಟ್ ನಂಬರ್ 831 ಇದೆ. ಓಕೆ, ಸೊ ದಿಸ್ ಇಸ್ ಒಂದು ಹಳ್ಳಿ ಹಿಂದ್ಗಡೆ ಬಂದಿದೆ ಅಂತ ಹೇಳಿ ಒಂದ್ ಸ್ವಲ್ಪ ಇಲ್ಲಿ ಡಿಮ್ಯಾಂಡ್ ಕಮ್ಮಿ ಬರ್ಬೋದು. ನೀವೇನಾದ್ರೂ ಇಲ್ಲಿ ಏನಾದ್ರೂ ನೋಡ್ತಾ ಇದ್ರೆ, ಇಫ್ ಯು ಹ್ಯಾವ್ ಇವನ್ ಈ ಹಳ್ಳಿ ಹಿಂದ್ಗಡೆ ನಂದು ಒಂದು ಸೈಟ್ ಇದೆ, ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಸೈಟ್ ಇದೆ, ಸೈಟ್ ನಂಬರ್ 835. ಯು ಕ್ಯಾನ್ ಸಿ ದ ಚೆಕ್ ಇನ್. ವಿ ಆರ್ ಆಸ್ಕಿಂಗ್ 10,000 rupees, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಸೊ ಇಟ್ ಬಿಗ್ಗೆಸ್ಟ್ ಸೈಟ್ 50-80 ಸೈಟ್ ಇದೆ, 4,000 ಅಡಿ ಬರುತ್ತೆ. ಓಕೆ, ಈಸ್ಟ್ ಫೇಸಿಂಗು, ಸೌತ್ ಈಸ್ಟ್ ಫೇಸಿಂಗು. ಯಾರಾದ್ರೂ ಅಪಾರ್ಟ್ಮೆಂಟ್ ಮಾಡೋರಿದ್ರೆ ಅಥವಾ ಮಲ್ಟಿಪಲ್ ಪೀಪಲ್ ಸೇರ್ಬಿಟ್ಟು ತಗೊಳೋರಿದ್ರೆ, ಅಥವಾ ಕಮರ್ಷಿಯಲ್ ಏನಾದ್ರು ನೋಡೋಂಗಿದ್ರೆ ನೀವು ತಿಳ್ಕೊಬಹುದು. ನೋಡಿ 100 feet ಒಳಗೆ ತುಂಬಾ ಹತ್ತಿರದಲ್ಲಿದೆ. ಇದು ಓಪನ್ ಮಾರ್ಕ್, ಎದುರುಗಡೆ ಪಾರ್ಕ್ ಬರುತ್ತೆ. ಇವನ್ ಈಗ ಬಂದಿರೋ ಸೈಟ್ ಎದುರುಗಡೆ ಪಾರ್ಕ್ ಬರುತ್ತೆ. ಅಂದ್ರೆ ಪಾರ್ಕ್ ಒಂದು ಈ ಕಡೆ ಒಂದು ಆ ಕಡೆ. ಯು ಕ್ಯಾನ್ ಥಿಂಕ್ ಆನ್ ದಿಸ್. ಓಕೆ, ಇದೇ 10th ಬ್ಲಾಕ್ ಅಲ್ಲಿ ಇಷ್ಟೇ ಇರೋದು ಬಿಫೋರ್ ಇದು. ನೀವೇನಾದ್ರೂ ಇದೇ 10th ಬ್ಲಾಕ್ ಅಲ್ಲಿ ಇನ್ನೊಂದು 50-80 ಬ್ಯೂಟಿಫುಲ್ ಪ್ಲೇಸ್ ಬೇಕಂದ್ರೆ ಒಂಚೂರು ಕನಕ ಭವನ ಒಳಗಡೆ ಹೋಗಿ ರೈಟ್ ಸೈಡ್ ಬಂದ್ರೆ ದೇರ್ ಇಸ್ ಅ ಸೈಟ್ ನಂಬರ್ ಕಾಲ್ಡ್ 569. ಇದು 50-80, ಪ್ರಾಪರ್ 50-80 ಕಾರ್ನರ್ ಸೈಟ್, ಈಸ್ಟ್ ಅಂಡ್ ಸೌತ್ ಫೇಸಿಂಗ್ ಬರುತ್ತೆ. ಇದನ್ನು ಕೂಡ ಯಾರಾದ್ರೂ ಮಲ್ಟಿಪಲ್ ಪೀಪಲ್ ತಗೊಂಡು ಫ್ಯೂಚರ್, ಇದು ಕೂಡ 10,000 rupees. ಇಟ್ ಇಸ್ ಸ್ಲೈಟ್ಲಿ ಹೈಯರ್ ಅನ್ಕೊಂತೀನಿ, 10,000 rupees ಅಂಡ್ 4.2 CR. ಇದು 10,200 ಸಮಥಿಂಗ್ ಏನೋ ಬರುತ್ತೆ, 4.25 CR.
ಯು ಕ್ಯಾನ್ ಕಾಲ್ ಮೀ. ಇಲ್ಲ ಸೈಟ್ ವಿಸಿಟ್ ಮಾಡೋಂಗಿದ್ರೆ ಇದನ್ನ ಕ್ಲಿಕ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡಿಕೊಂಡು ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ನಮಗೇನು ಬೇಜಾರಿಲ್ಲ. ಸೊ ಆಮೇಲೆ ಬನಶಂಕರಿ 6th 5th ಬ್ಲಾಕಲ್ಲಿ ಯಾವುದು ಇಲ್ಲ. ಈ 4th ಟಿ ಬ್ಲಾಕಲ್ಲಿ ಸೈಟ್ ನಂಬರ್ 825 ಮತ್ತೆ ಬಂದಿದೆ. ಇದು ಸ್ವಲ್ಪ ಡೈಮೆನ್ಷನ್ ಕಮ್ಮಿ ಇರೋದ್ರಿಂದ ಐ ಆಮ್ ಶೂರ್ ತುಂಬ ಜನ ಇಲ್ಲಿ ಹಾಕ್ತಾರೆ, ದೇರ್ ಇಸ್ ನೋ ಡೌಟ್. ಅದ್ರ ಜೊತೆಗೆ ತಲಗಟ್ಪುರ ಪೈಪ್ಲೈನ್ ರೋಡಿಗೂ ಒಂದು 2-3 ಸೈಟ್ ಇದೆ, ಒಂದು 40-60 ಇದೆ. ಐ ಆಮ್ ಶೂರ್ ಇಲ್ಲೂ ಕೂಡ ಸ್ವಲ್ಪ ಕಾಂಪಿಟೇಷನ್ ಬರ್ಬೋದು ಅಂತ ಅನ್ಕೊಂತೀನಿ. ಯಾ, ದೇರ್ ಇಸ್ ಅ ಲೆಸ್ ಸೈಟ್ ಇರೋದ್ರಿಂದ ಕಾಂಪಿಟೇಷನ್ ಬಂದೇ ಬರುತ್ತೆ. ನೀವೇನಾದರೂ 6th ಬ್ಲಾಕ್ ಅಲ್ಲಿ ಮತ್ತೆ 100 ಫೀಟ್ ರೋಡ್ಗೆ ಜಸ್ಟ್ ಪ್ಯಾರಲ್ ಆಗಿ ಒಂದು 25/60 ಸೈಟ್ ನೋಡ್ತೀನಿ ಅಂದ್ರೆ 1515 ಅಡಿ ನಾರ್ತ್ ಈಸ್ಟ್ ಕಾರ್ನರ್. ಓಕೆ, 2.6 CR ಇದು. ಓಕೆ, ಆಲ್ರೆಡಿ 4-5 ಬಿಲ್ಡಿಂಗ್ ಕಟ್ಟಿದ್ದಾರೆ. ಐ ಆಮ್ ಸಾರಿ, ಶೆಡ್ ತರ ಮಾಡಿ 4-5 ಶಾಪ್ ಮಾಡಿದ್ದಾರೆ ಓನರು, ಡೈರೆಕ್ಟ್ ಓನರ್ ಡೀಲು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿ ಕ್ಯಾನ್ ಡಿಸ್ಕಸ್ ಆನ್ ದಿಸ್. 2.6 CR, ಸ್ಲೈಟ್ಲಿ ನೆಗೋಷಿಯಬಲ್, ಅಂದ್ರೆ 15-16 ಸಾವಿರ ಬೀಳುತ್ತೆ 100 ಫೀಟ್ ರೋಡ್ಗೆ. ಸೋಮಪುರ ಜಂಕ್ಷನ್ಗೂ ತುಂಬಾ ಹತ್ರ. ಈ ಎಕ್ಸಿಸ್ಟಿಂಗ್ ಶಾಪ್ ಅಲ್ಲಿ 40,000 ಬಾಡಿಗೆ ಬರುವಂತ ಪೊಟೆನ್ಶಿಯಲ್ ಇದೆ. 2-3 ಶಾಪ್ ಆಲ್ರೆಡಿ ಬಾಡಿಗೆ ಕೊಟ್ಟಿದ್ರೆ, 1-2 ಇನ್ನೂ ಕೊಡಬೇಕು. ಸೇಲ್ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ. ಇವನ್ 5th ಬ್ಲಾಕ್ ಅಲ್ಲಿ ನೀವೇನಾದ್ರೂ ಜಸ್ಟ್ ಬಿಫೋರ್, ಈಗ ಹೊಸ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದೆ, ಅದ್ರ ಕೆಳಗಡೆ ಇಲ್ಲೊಂದು ಪಾರ್ಕ್ ತರ ಏನೋ ಪ್ರೈವೇಟ್ ಲ್ಯಾಂಡ್ ಇದೆ, ಇಲ್ಲೂ ಒಂದು ಸೈಟ್ ಇದೆ. ಇದು ನಿಮಗೆ 3.4 CR, ಇದು 2650 ಅಡಿ ಬರುತ್ತೆ. ನೀವೇನಾದ್ರೂ 30-40 ಬೇಕನ್ನೋರು ಜಾಯಿಂಟ್ ಮಾಡ್ಕೊಂಡ್ರೆ ತಗೋಬಹುದು. ನಾರ್ತ್ ಫೇಸಿಂಗ್ ನಿಮಗೆ ಒಂದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟು. ಇದು ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಲ್ ಆಗುತ್ತೆ. ಇದು ಕೂಡ ಡೈರೆಕ್ಟ್ ಓನರ್ ಡೀಲು. ಸೊ ಈ ತರ ಇದೆ. ಸೊ ಬನಶಂಕರಿ ಮುಗಿಸ್ಕೊಂಡು, ಓಕೆ, ನಾನು ಇಲ್ಲೊಂದಿದೆ ನೋಡಿ, ನಮ್ ವಾಜರಳ್ಳಿ ಮೆಟ್ರೋ ಇದೆ. ವಾಜರಳ್ಳಿ ಮೆಟ್ರೋ ಇಂದ ಈ ಕಡೆ 80 ಫೀಟ್ ರೋಡ್ ಅಥವಾ 100 ಫೀಟ್ ರೋಡ್ ಇಂದ ಒಳಗಡೆ ಪೈಪ್ ಲೈನ್ ರೋಡ್ ಹಿಡ್ಕೊಂಡು ಬಂದ್ರೆ, ಸ್ವಲ್ಪ ಒಳಗಡೆ ಬಂದ್ರೆ ದೇರ್ ಇಸ್ ಅ ಪ್ರೈವೇಟ್ ಲೇಔಟ್, ಇಟ್ಸ್ LIC ಕಾಲೋನಿ ಅಂತ ಹೇಳಿ. ಓಕೆ, ಇಟ್ಸ್ ಅ 40-60 ಸೌತ್ ಫೇಸಿಂಗ್. ಇಲ್ಲೆಲ್ಲ PG ರೆಂಟಲ್ ಇನ್ಕಮ್ ತುಂಬಾ ಇದೆ ಇಲ್ಲಿ. ನೀವು ಅದು ಪರ್ಸನಲ್ ಯೂಸ್ ಮಾಡ್ತೀನಿ ಅಂದ್ರೆ ನೋಡಿ, ಇದು 3 CR ಬಜೆಟ್ ಅಲ್ಲಿ, 3.3 CR ಬಜೆಟ್ ಅಲ್ಲಿ ಇದೆ. ಓಕೆ, ಇದನ್ನು ಕೂಡ ನೋಡೋಗಿದ್ರೆ ನೋಡಿ. ಇಟ್ಸ್ LIC ಕಾಲೋನಿ. ಡಾಕ್ಯುಮೆಂಟ್ಸ್ ಆರ್ ಪ್ರಾಪರ್, ಖಾತಾ ಎಲ್ಲ ರೆಡಿ ಆಗಿದೆ. ರೇಟ್ ಟು ರಿಜಿಸ್ಟ್ರೇಷನ್, ಲೋನ್ ಬೇಕಂದ್ರೆ ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ವಿ ಕ್ಯಾನ್ ಟಾಕ್. ಇಟ್ಸ್ ಸೈಟ್ ನಂಬರ್ 12 ಅಂತ ಹೇಳಿ. ಓಕೆ, ಎಲ್ಲ ನೀಲಿ ಪ್ಲಾಂಟೇಶನ್ ಹಾಕಿ ನೀಟಾಗಿ ಮಾಡಿದ್ದಾರೆ. ಯು ಕ್ಯಾನ್ ಇದನ್ನು ಕೂಡ ಚೆಕ್ ಮಾಡಿ. 40 ಅಡಿ ರೋಡ್ ಇದೆ. ಇಲ್ಲೆಲ್ಲ ಅದೇ PG ಅಪಾರ್ಟ್ಮೆಂಟು ಆ ಥರ ಈ ಥರ ಎಲ್ಲ ನಡೀತಾ ಇದೆ. ರೆಫರ್ ದಿಸ್. ಇಷ್ಟೇ ನನ್ನ ಹತ್ರ ಇರೋದು. ಸೊ ನೆಕ್ಸ್ಟ್ ನಾವು ಬನಶಂಕರಿ ಹತ್ರ ಹೋದ್ರೆ, ಅಂಜನಾಪುರ ಟೌನ್ಶಿಪ್ ಅಲ್ಲಿ ಯಾವುದೇ ಸೈಟ್ ಇಲ್ಲ ಈ ಸಲ, ಎಲ್ಲ ಸೇಲ್ ಆಗ್ಬಿಟ್ಟಿದೆ. ಈ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಇದೆ. ಈ ಕಡೆ ಬಂದ್ಬಿಟ್ಟು ನಮಗೆ ಹಾಲಿಡೇ ವಿಲೇಜ್ ರೋಡು, ಈ ಕಡೆ ಸ್ವಲ್ಪ ಈ ಮೋರಿ ಬಂದ್ಬಿಟ್ಟು ನಮಗೆ ಕನೆಕ್ಟಿವಿಟಿ ಆ ಕಡೆ ಈ ಕಡೆ ಕೊಡೋಕ್ಕಾಗಲ್ಲ. ಒಂದೇ ಒಂದು ಕನೆಕ್ಟಿವಿಟಿ ಇರೋದು. ಆ ಮೋರಿ ಸುತ್ತಮುತ್ತ ತುಂಬಾ ಸೈಟ್ ಬಂದಿದೆ. ಯಾ, ಐ ಥಿಂಕ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಪ್ಲೇಸ್. ಎಲ್ಲ ಹೋಗಿ, ಮೋರಿ ಇರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದ್ಸಲ ನೋಡಿ, ತುಂಬಾ ನಾಯ್ಸ್ ಇದೆಯಾ ಏನಿದೆಯಾ ಅದನ್ನೆಲ್ಲ ವಿಚಾರಿಸ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಿ. ಇಲ್ಲೆಲ್ಲ ಮನೆ ಬಿಲ್ಡ್ ಮಾಡಿದ್ದಾರೆ. ಪರ್ಸನಲಿ ಬೇಕಂದ್ರೆ ಹೋಗಿ ಫೀಡ್ಬ್ಯಾಕ್ ಎಲ್ಲ ತಗೊಳ್ಳಿ, ಯಾವ ತರ ಇದೆ, ಏನಿ ಪ್ರಾಬ್ಲಮ್ ಅಂತ ತಗೊಂಡ್ಬಿಟ್ಟು ನೀವು ಇದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇವೆಲ್ಲ ತುಂಬಾ ಪ್ರೈಸ್ಗೆ ಏನು ಹೋಗಲ್ಲ, ಡೀಸೆಂಟ್ ಪ್ರೈಸಿಗೆ ತಗೊಳ್ಳಿ. ಸುಮ್ಮನೆ 10,000, 11,000, 12,000 ಕೂಗಕ್ಕೆ ಹೋಗ್ಬಿಡಿ. ಇಟ್ ವೋಂಟ್ ಮೇಕ್ ಸೆನ್ಸ್ ನನ್ನ ಪ್ರಕಾರ. ಸೊ 80 ಫೀಟ್ ರೋಡ್ಗೂ ಒಂದಿದೆ, ವಜ್ರಮಣಿ ಎಸ್ಟೇಟ್ ದಾಟದ್ಮೇಲೆ. ಅಗೇನ್ ಅಂಜನಾಪುರ 5th ಬ್ಲಾಕ್ ಅಲ್ಲೂ ಒಂದಿದೆ, DX ಮ್ಯಾಕ್ಸ್ಗಿನ ಮೊದಲೇನೆ. ಇದು ಒಂದು ಸ್ವಲ್ಪ ಹೈ ಪ್ರೈಸ್ಗೆ ಹೋಗುತ್ತೆ, ಕೇರ್ಫುಲ್ ಆಗಿ ಹಾಕಿ. ಯಾಕೆಂದ್ರೆ ಇದು ನೈಸ್ ರೋಡ್ ಪಾಸಿಂಗ್ ಆ ಕಡೆ ಇದೆ. ಇದು ಈ ಜಂಕ್ಷನ್ ಅಲ್ಲಿ ತುಂಬಾ ಸೈಟ್ಗಳು ಹೋಗಿದೆ ಆಲ್ರೆಡಿ. ಒಂದು 25, 30, 45 ಸೈಟ್, ಮತ್ತೆ ಒಂದು 4-5 ಬಂದಿದೆ. ನೋಡ್ಕೊಳ್ಳಿ. ಈ ಫ್ಯಾಕ್ಟ್ರೀಸ್ ಎಲ್ಲ ಹಿಂದ್ಗಡೆ ಬರುತ್ತೆ. ಇದಕ್ಕೆ ಕನೆಕ್ಟಿವಿಟಿ ನಿಮಗೆ ಸಿಗೋದು ಎಲ್ಲಿಂದ ಅಂತಂದ್ರೆ ಈ ರೋಡಿಂದಾನೆ. ಈ ರೋಡಿಂದ ಒಳಗಡೆ ಬಂದ್ರೆ ನೋಡ್ಬೇಕು. ಈಗ ಹೋಗಿ ನೋಡಿ ಯಾವ ತರ ಬಿಲ್ಡ್ ಮಾಡಿದ್ರೆ, ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ. ಇಲ್ಲೊಂದು ಮೋರಿ ತರನು ಕಾಣ್ತಾ ಇದೆ, ಸ್ವಲ್ಪ ನೀಟಾಗಿ ಚೆಕ್ ಮಾಡಿ. ಮೂವ್ಮೆಂಟ್ ಎಲ್ಲ ಇದೆ. ಐ ಥಿಂಕ್ ಇಟ್ಸ್ ಅ ಡೆಡ್ ಎಂಡ್ ಅನ್ಕೊಂತೀನಿ. ಇಲ್ಲಿಂದ ಈ ಕಡೆ ಲೆಫ್ಟ್ ರೈಟ್ ಸೈಡ್ ಪಾಸ್ ಆಗಲ್ಲ. ಬಟ್ ಇಲ್ಲಿ ಏನೋ ಪ್ರೊಡಕ್ಷನ್ ಕಂಪ್ನಿ ತರ ಏನೋ ಇದೆ, ಅದೇನು ನೋಡ್ಕೊಳ್ಳಿ. ಸುಮ್ಮನೆ ನಾಳೆ ತಗೊಂಡು ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಟರ್ಬೆನ್ಸ್. ನೀವು ಹೋಗ್ಬಿಟ್ಟು ಸೈಟ್ ಅಷ್ಟೇ ನೋಡ್ಬೇಡಿ. ಸೈಟ್ ಇಂದ ಹಿಂದೆ ಮುಂದೆ 1 ಕಿಲೋಮೀಟರ್ ಏನೇನಿದೆ ಸ್ವಲ್ಪ ನ್ಯಾವಿಗೇಟ್ ಮಾಡಿ ನೋಡಿ ತಿಳ್ಕೊಳ್ಳಿ. ಅದರಿಂದ ನಿಮ್ಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ದಿಸ್ ಆಲ್ ಅಬೌಟ್ JP ನಗರ್. ಲೆಟ್ಸ್ ಗೋ ಟು ಅರ್ಕಾವತಿ, ನಾರ್ತ್ ಸೈಡ್ ಅಲ್ಲಿ. ಅರ್ಕಾವತಿಯಲ್ಲಿ ಸಿಂಪಲ್. ಅರ್ಕಾವತಿ ಐ ಥಿಂಕ್ ಎಲ್ಲ ರೈಲ್ವೆ ಟ್ರ್ಯಾಕ್ ಹಿಂದೆ ಮುಂದೆ ಜಾಸ್ತಿ ಇದೆ, ಮೋರಿ ಹತ್ರನೂ ಜಾಸ್ತಿ ಇದೆ, ಕೆರೆ ಪಕ್ಕದಲ್ಲೂ ಜಾಸ್ತಿ ಇದೆ. ಕೆಲವೊಂದು ಸೈಟ್ಗಳು ಬ್ಯೂಟಿಫುಲ್ ಆಗಿದೆ ನೋಡಿ. ಇವೆಲ್ಲ ಒಳ್ಳೆ ಜಾಗಗಳು, ಇವೆಲ್ಲ ಚಿಕ್ಕ ಚಿಕ್ಕ ಸೈಟ್ ಆದ್ರೂ ನನ್ನ ಪ್ರಕಾರ. ಓಕೆ, ಅಂದ್ರೆ ಇವೆಲ್ಲ ವೆಲ್ ಕನೆಕ್ಟೆಡ್ ಟು ಈ ಕಡೆ ಹೆಬ್ಬಾಳ್ ರೋಡು ಮತ್ತೆ ತನಿಸಂದ್ರ ರೋಡು. ಈಗ ನೋಡಿ ಸಂಪಿಗೆಹಳ್ಳಿ,
ತಣಿಸಂದ್ರ ರೋಡಿಂದ ಜಸ್ಟ್ ಒಳಗಡೆ ಸೀನ್ ಅಂತ ಬಂದ್ಬಿಟ್ಟು ಆಯಿತು. ಇಲ್ಲೆಲ್ಲ ಪ್ರಾವಿಡೆಂಟ್, ಹಾರ್ಮೋನಿ, ಅಮಿಗೋ ವಿಲ್ಲಾಗಳು ಎಲ್ಲ ಇದೆ. ಇಲ್ಲಿ ನೋಡಿ ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ ಮುಂದೆ ಹಿಂದೆ ಎಲ್ಲ ಇದೆ. ಗ್ರೀನ್ ಫೀಲ್ಡ್ ಪಬ್ಲಿಕ್ ಸ್ಕೂಲ್ ಇದೆ. ಸಂಬಡಿ ಯು ವಾಂಟ್ ಟು ಸೆಟಲ್ ಡೌನ್, ಇಟ್ಸ್ ವೆರಿ ವೆರಿ ಗುಡ್ ಲೊಕೇಶನ್. ಒಳಗಡೆ ಸ್ವಲ್ಪ ಜಾಸ್ತಿ ಇದೆ. ಯಾ 1058. ಓ, 4000 ಅಡಿ ಇದೆ. 3132 ಇದು ಹೋದ ಸಲನೂ ಬಂದಿತ್ತು, ಮತ್ತೆ ಈ ಸಲನೂ ಬಂದಿದೆ. ಇದು ಚಿಕ್ಕ ಸೈಟು, ಬಟ್ ತುಂಬಾ ದೊಡ್ಡ ಇದು. ಪಕ್ಕ ಸೈಟಲ್ಲಿ ತಗೋಬಹುದು. ಐ ಆಮ್ ನಾಟ್ ಶೋರ್, ಮೋಸ್ಟ್ಲಿ ಅವೇರ್ನೆಸ್ ಇಲ್ಲ ಅನ್ಕೊಂತೀನಿ. ಓಕೆ, ಇದು ನಿಮಗೆ 10 ಅಡಿ ಬಂದ್ಬಿಟ್ಟು 80 ಅಡಿ, 10/80 ಒಂಥರ ಟ್ರೈನ್ ಬೋಗಿ ಥರ ಇದು. ಓಕೆ, ಸೊ ಇದಿದೆ, ಬಟ್ ಒಳ್ಳೆ ಲೊಕೇಶನ್. ಐ ಡೋಂಟ್ ನೋ, ತುಂಬ ಕಷ್ಟ, ಯಾಕಂದರೆ 800 ಅಡಿ ಇದೆ. 800 ಇಂಟು 8 64, 60-50 ಲಕ್ಷ ಕೊಟ್ಟು ಆ ಥರ ಜಾಗ ತೊಗೊಂಡು ಏನು ಕಟ್ಟೋಕ್ಕೂ ಆಗಲ್ಲ. ಇಟ್ ಈಸ್ ವೆರಿ ಟಫ್, ಬಟ್ ಯಾ, ಸಮ್ಟೈಮ್ ಡಿಪೆಂಡ್ಸ್. ಆಮೇಲೆ ಇದು ಕೆ ವಿ ರೋಡ್ ನೋಡಿ, ಇಲ್ಲೊಂದಿದೆ 2/5/18. ಇದು ಅಷ್ಟೇ, ಒಂದು ಕಡೆ 4 ಅಡಿ 6 ಅಡಿ, ಇನ್ನೊಂದು ಕಡೆ ಬಂದ್ಬಿಟ್ಟು 10 ಅಡಿ, ಇನ್ನೊಂದು ಕಡೆ ಬಂದ್ಬಿಟ್ಟು ಈ ಥರ ಇದ್ರೆ ಯಾವ ಥರ ಏನು ಕಟ್ತಾರೋ ಗೊತ್ತಿಲ್ಲ. ಪಕ್ಕದವ್ರನ್ನೇ ಕರೆದ್ಬಿಟ್ಟು ಇದನ್ನ ಇದೇ ಪ್ರೈಸಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಸಂಬಡಿ ಯು ವಾಂಟ್ ಟು ಬಿಲ್ಡ್ ಸಮ್ ಕಮರ್ಷಿಯಲ್, ಲೈಕ್ ಅದರಲ್ಲೇನೇನೋ ಮಾಡೋರಿಗೆ, ಕ್ಲೌಡ್ ಕಿಚನ್ಗೆ ಅಥವಾ ಅದು ಇದು, ಇಟ್ ಮೈಟ್ ವರ್ಕೌಟ್ ನನ್ನ ಪ್ರಕಾರ. ಸೊ ಕೆಲವೊಂದು ಸೈಟ್ಗಳು ಆ ಥರ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ 763 ಡೀಸೆಂಟ್ ಲೊಕೇಶನ್ನು. ಸ್ವಲ್ಪ ಇವೆಲ್ಲ ಪ್ರೈಸ್ ಜಾಸ್ತಿ ಹೋಗುತ್ತೆ. 763 ಎಲ್ಲ 10,000, 11,000, 12,000. ಇನ್ನೊಂದು ಈ ಕಡೆ ಗಾರ್ಡೇನಿಯಾ, ಹೆಣ್ಣೂರು ರೋಡ್ಗೂ ಜಾಸ್ತಿ ಇದೆ. ಓ, ಇವೆಲ್ಲ ತುಂಬ ಬೆಳೆದಿರೋ ಏರಿಯಾ. ಕೇರ್ಫುಲ್ಲಾಗಿ ಹಾಕಿ, ಪ್ರೈಸ್ ಎಲ್ಲ ಡೀಸೆಂಟಾಗಿರುತ್ತೆ. ಇದ್ರ ಬಗ್ಗೆ ಏನು ಕಮೆಂಟೇ ಮಾಡೋಂಗಿಲ್ಲ, ಎಲ್ಲ ಡೀಸೆಂಟ್ ಒಳ್ಳೆ ಜಾಗದಲ್ಲೇ ಇದೆ. ಈ ಜಾಗದಲ್ಲಿ ತುಂಬ ಸೈಟ್ ಮಾರ್ಬಿಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಇದೆ ನೋಡ್ಕೆ. ಇವೆಲ್ಲ ಔಟರ್ ರಿಂಗ್ ರೋಡಿಗೆ ತುಂಬ ಹತ್ರ. ಇಲ್ಲಿ ನೋಡಿ, ಜಸ್ಟ್ ವಾಕಬಲ್. ಓಕೆ, ವಿತಿನ್ 1 ಕಿಲೋಮೀಟರ್, 2 ಕಿಲೋಮೀಟರ್, 2.5 ಕಿಲೋಮೀಟರ್, 3 ಕಿಲೋಮೀಟರ್ ರೇಂಜಲ್ಲಿ ಇದೆ. ಸಂಬಡಿ ವಾಂಟ್ ಟು ಸೆಟಲ್ ಡೌನ್ ಹಿಯರ್, ದೇ ಕ್ಯಾನ್ ಸ್ಟಿಲ್ ಥಿಂಕ್ ಆಫ್ ಇಟ್. ಆ ಥರ ಇದು. ಸೊ ದಿಸ್ ಆಲ್ ರಿವ್ಯೂ. ಏನಾದರೂ ಡೌಟ್ ಇದ್ದರೆ ತಿಳ್ಕೊಳ್ಳಿ. ನೀವು ಯಾವ್ದಾದ್ರು ಸೈಟ್ ಸೆಲೆಕ್ಷನ್ ಮಾಡಿದ್ರು ಕೂಡ ತಿಳ್ಕೊಳ್ಳಿ. ನನ್ನ ಹತ್ರನೂ ಲೊಕೇಶನ್ ಇದು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಫೋನ್ ಮಾಡಿ. ಇವೆಲ್ಲ ಡೈರೆಕ್ಟ್ ಓನರ್ ಡೀಲು, ಆನ್ ಕಮಿಷನ್ ಬೇಸ್ ಮೇಲೆ ನಾನು ನಿಮಗೆ ಐ ಕ್ಯಾನ್ ಹೆಲ್ಪ್ ಯು ಬೆಟರ್. ಸೊ ಅದರ ಜೊತೆಗೆ ಎಕ್ಸೆಲ್ ಶೀಟ್ ಐ ವಿಲ್ ರನ್ ಥ್ರೂ ಇಟ್. ಐ ಹ್ಯಾವ್ ಮೇಡ್ ಗ್ರೀನ್, yellow and red. Green is less than 30%, yellow is 30 to 60, sometimes little more than that. Red is more than 80 or 90 ಈ ಥರ. ಯಾಕೆಂದರೆ ಐ ಫೀಲ್ ಗ್ರೀನಲ್ಲಿ ಸಿಕ್ಕೋರು ಐ ಥಿಂಕ್ ನನ್ನ ಪ್ರಕಾರ ಲಕ್ಕಿ. ಮಾರ್ಕೆಟ್ ಪ್ರೈಸ್ಗಿನ ಈಕ್ವಲ್ ಆರ್ ಲೆಸ್ ಆಗಿ ತೊಗೊಂಡಿದ್ದಾರೆ. ಯೆಲ್ಲೋ ಇಸ್ ಲೈಕ್ ವೆರಿ ಸ್ಟ್ಯಾಂಡರ್ಡ್, ಡಿಪೆಂಡ್ಸ್ ಆನ್ ಅದೇ ರಿಕ್ವೈರ್ಮೆಂಟು. ರೆಡ್ ಇಸ್ ಐ ಥಿಂಕ್ ದೇ ಪೇಡ್ ಮೋರ್, ಇನ್ ಕೇಸ್ ಅವ್ರ ಇನ್ವೆಸ್ಟ್ಮೆಂಟಿಗೆ ಮಾಡಿದರೆ ಪೇಡ್ ಮೋರ್ ಅಂತ ನನ್ನ ಅನಿಸಿಕೆ. ಇಫ್ ದೇ ಆರ್ ಪರ್ಸನಲ್ ಯೂಸ್ಗೆ ಅಂದರೆ ದಟ್ ಈಸ್ ಡಿಫ್ರೆಂಟ್. ಸಮ್ ಪೀಪಲ್ ಪೇ 200%, 300% ಎಲ್ಲ ಹೋಗಿದೆ. ಅವರು ಅವ್ರ ರಿಕ್ವೈರ್ಮೆಂಟ್, ಇಫ್ ದೇ ಆರ್ ಅವೇರ್ ಆಫ್ ವಾಟ್ ದೇ ಡನ್ ಇಟ್ಸ್ ಓಕೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ. ಐ ಜಸ್ಟ್ ಟೇಕ್ ಯು ಥ್ರೂ ಆಲ್ ದ ಲೈನ್ಸ್. ಪ್ರೈಸನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಇದು ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ. ಸ್ಪೆಷಲಿ ಈ ಶೀಟ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ. ಯಾವುದಾದ್ರು ಲೈನ್ಸ್ ಮಿಸ್ ಆಗಿದ್ರೆ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಡೇಟಾ ಹೈಡ್ ಮಾಡಿಬಿಟ್ಟು ಇದರಲ್ಲೇನು ಇರಲ್ಲ. ನಿಮಗೆ ಯಾರಾದರೂ ಸಂಬಡಿ ಹೂ ವಾಂಟ್ ಟು just need data now, past data, future data, get in touch with. ನಮಗೆ ಅದು ಒಂದು ಇನ್ಕಮು ಆಗುತ್ತೆ. ಸೊ ನನಗೂ ಕೂಡ ಇಟ್ ವಿಲ್ ಬಿ ಕೈಂಡ್ ಆಫ್ ಮೆಂಬರ್ಶಿಪ್. ನಾನು ಈಗ ಮೆಂಬರ್ಶಿಪ್ ಥರ ಮಾಡಿಬಿಟ್ಟಿದ್ದೀನಿ. BDA ಆಪ್ಷನ್ ಒನ್ ಟೈಮ್ ಚಾರ್ಜ್ ಮಾಡಿಬಿಟ್ಟು ನಿಮಗೆ ಎಂಡ್ ಟು ಎಂಡ್ ಹೆಲ್ಪ್, ಎಕ್ಸಿಸ್ಟಿಂಗ್ ಆಪ್ಷನ್ ಆಗಲಿ, ಫ್ಯೂಚರ್ ಬರೋ ಆಪ್ಷನ್ ಆಗಲಿ, ನಾಟ್ ಓನ್ಲಿ BDA, ಅಕ್ರಾಸ್ ಕರ್ನಾಟಕ ಏನೇ ಆಪ್ಷನ್ ಆಗಲಿ, ಅಲಾಟ್ಮೆಂಟ್ ಆಗಲಿ, ನೀವು ಯಾರಾದರೂ ಎನಿ ಅಲಾಟ್ಮೆಂಟ್ ಪ್ರೀವಿಯಸ್ಲಿ ಲೈಕ್ ಏನೋ KHP ಗಂಗಾಪುರ, KHP ಗುಲ್ಬರ್ಗದಲ್ಲಿ, ಶಿವಮೊಗ್ಗದಲ್ಲಿ, ಅಥವಾ ಧಾರವಾಡದಲ್ಲಿ, ಅಥವಾ ಬಳ್ಳಾರಿಯಲ್ಲಿ, ಅಥವಾ ದೇವನಹಳ್ಳಿದು, ಏನೇ ನೀವು ಎಷ್ಟೇ ಅಪ್ಲೈ ಮಾಡಿದ್ರು ಬನ್ನಿ. ಐ ಸ್ಟಾರ್ಟೆಡ್ ಡೂಯಿಂಗ್ ಎ ಕೈಂಡ್ ಆಫ್ ಮೆಂಬರ್ಶಿಪ್. ಇನ್ನೂ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಒನ್ ಟೈಮ್ ಫೀಸ್ ಇರುತ್ತೆ, ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ. ಓಕೆ, ನಿಮ್ಮದು ನೀವು ಎಷ್ಟೇ ಫ್ಯೂಚರಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಾವೇನು ಕೇಳಕ್ಕೆ ಹೋಗಲ್ಲ. ಬಿಕಾಸ್ ವಿ ರಿಯಲಿ ವಾಂಟೆಡ್ ಟು ಹೆಲ್ಪ್ ಯು ಸಮ್ವೇರ್ ಡೌನ್ ದ ಲೈನ್ 6 months or 1 year, 2 year. ನಿಮ್ಗೆ ಏನಾದರೂ ಒಂದು ಒಳ್ಳೇದಾಗಲಿ ಅಂತ ನಮ್ಮ ಉದ್ದೇಶ. ಸೊ ದಟ್ ಐ ಕ್ಯಾನ್ ಆಸ್ಕ್ ಯು ಸಮ್ ಮೋರ್ ಕಮಿಷನ್ ಆ ಥರ. ಬಟ್ ಯಾ, ನನಗೂ ಕೂಡ ಒಂದು ಇನ್ಕಮ್ ಸ್ಟ್ರೀಮ್ ಲೈನ್ ಆಗುತ್ತೆ. ಸೊ ಹಾಗಾಗಿ ದಟ್ ವಿಲ್ ಬಿ
ಐ ಆಮ್ ಜಸ್ಟ್ ಗೋಯಿಂಗ್ ಒನ್ ಬೈ ಒನ್. ನಿಮಗೆ ಎಲ್ಲಿ ಯಾವ ಸೈಟ್ ನೋಡ್ಕೋಬೇಕು ಎಲ್ಲ ನೋಡ್ಕೊಳ್ಳಿ. ಸಂಬಡಿ ವಾಂಟ್ ಫುಲ್ ಎಕ್ಸೆಲ್ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತಂದ್ರೆ ದೆನ್ ಓನ್ಲಿ ಪ್ಲೀಸ್ ಟಾಕ್ ಟು ಅಸ್. ಟೈಮ್ ತುಂಬ ಕಮ್ಮಿ ಇದೆ. ಐ ಆಮ್ ಶೋರ್ ಎಲ್ಲರೂ ಇನ್ವೆಸ್ಟಿಗೇಟ್ ಮಾಡಿರ್ತೀರ, ಜಿಯೋ ಟ್ಯಾಗ್ ವೇಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಸೊ ಈಗ ಜಿಯೋ ಟ್ಯಾಗ್ ಬಂದಿದೆ, ಪಾರ್ಟಿಸಿಪೇಟ್ ಮಾಡಿ. ಸೊ ಈ ಥರ ಇದೆ. ಸೊ ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ಸ್, ಎನಿ ಕ್ವೈರೀಸ್, ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಮೀ. ಸೊ ದೆನ್ ರಿವ್ಯೂ ಹೇಗಿತ್ತು, ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ವಾಟ್ ಇಸ್ ದಟ್ ಐ ಕ್ಯಾನ್ ಇಂಪ್ರೂವ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಎನಿ ಅನೌನ್ಸ್ಮೆಂಟ್ ಇದ್ರೆ ನಾನು ಅದನ್ನು ಕೂಡ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.